ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಗಂಡಸರ ಇಷ್ಟೇ ಕಣ. ಲೋಕಲ್ ಪಾಲಿಟಿಕ್ಸ್ ಇಂದ ಹಿಡಿದು ಕ್ರಿಕೆಟ್, ಬಜೆಟ್, ಕರೆಂಟ್ ಅಫೇರ್ಸು, ಜೋ ಬೈಡನ್ ತನಕ ಮಾತಾಡ್ತೀವಿ. ಏನು ಎಕ್ಸ್ಪರ್ಟ್ಗಳ ಥರ ನಾವು ಜಡ್ಜ್ಮೆಂಟ್ ಕೊಡ್ತೀವಿ, ಕಮೆಂಟ್ಗಳು ಪಾಸ್ ಮಾಡ್ತೀವಿ. ಆದರೆ ನಮ್ಮ ಬುಡದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮರ್ತ್ಬಿಡ್ತೀವಿ ಅನ್ನೋದಕ್ಕಿಂತ ಓವರ್ಲುಕ್ ಮಾಡ್ಬಿಡ್ತೀವಿ. ಅದ್ರ ಕಡೆ ಗಮನನೇ ಕೊಡಲ್ಲ. ನಮಗೆ ಬೇಕಾದಾಗೆ ನಮ್ಮ ಪ್ರಪಂಚದಲ್ಲಿ ನಾವು ಆರಾಮಾಗಿ ಇದ್ಬಿಡ್ತೀವಿ. ಈಗ ನನ್ನೇ ನೋಡು, ನಾನು ಭೂಮಿಕಾ ಅವ್ರನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವರು ನನ್ನನ್ನು ಮದುವೆ ಆಗಿ ಮನೆಗೆ ಬಂದಮೇಲೆ ಅವ್ರಿಗೆ ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಬೇಸಿಕ್ ನೀಡ್ಸ್ ಇರುತ್ತೆ, ಸಣ್ಣ ಪುಟ್ಟ ಖರ್ಚಿಗೆ ಹಣ ಬೇಕಾಗುತ್ತೆ. ಅದನ್ನು ನಾನು ಟೈಮ್ ಕೊಡ್ತಾ ಇರಬೇಕು, ಅವ್ರನ್ನ ವಿಚಾರಿಸ್ಕೋತಾ ಇರಬೇಕು. ಇದೆಲ್ಲ ಮರ್ತೇ ಬಿಟ್ಟಿದ್ದೆ. ದಡ್ಡ ಅನ್ಸುತ್ತೆ. ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ, ಒಂಥರ ಗಿಲ್ಟ್ ಆಗುತ್ತೆ. ಈಗ ಆ ಗಿಲ್ಟಿಂದ ಆಚೆ ಬರೋದಕ್ಕೆ, ಮಾಡಿರೋ ತಪ್ಪನ್ನು ಸರಿ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಆಗಬೇಕಪ್ಪ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತಾರಲ್ಲ, ಆ ಥರ. ಲೋ 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 ಗೆಳೆಯ, ಮತ್ತೆ ಹೀರೋ ಆಗ್ಬಿಟ್ಟಲ್ಲೋ ನೀನು. ಇರೋ ಒಂದು ಹಾಟನ್ನ ಎಷ್ಟರ್ತಿ ಅಂತ ಗೆಳ್ತೀಯೋ ಗೆಳೆಯ. ಸೂಪರ್ ಸೂಪರ್ ಕಣ, ನಿನ್ನ ಹೊಗಳಕ್ಕೆ ಶಬ್ದಗಳೇ ಸಿಗ್ತಾ ಇಲ್ಲ ಗೆಳೆಯ. ಇದನ್ನ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯ್ತು ಕಣ, ಮೊಬೈಲು ಸಿಗ್ನಲ್ನ ನೀಟಾಗಿ ಕ್ಯಾಚ್ ಮಾಡ್ತಾ ಇದೆ. ಕರೆಕ್ಟ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 10 ಕೋಟಿನಾ? ನನ್ನ ಅಕೌಂಟ್ಗೆ 10 ಕೋಟಿ ಟ್ರಾನ್ಸ್ಫರ್ ಆಯ್ತಾ? ಸಾಧ್ಯನೇ ಇಲ್ಲ. ನಾನೆಲ್ಲಿ 10 ಕೋಟಿಯಲ್ಲಿ ಫೇಕ್ ಮೆಸೇಜ್ ಇರುತ್ತೆ. ಇವ್ರಿಗೆಲ್ಲ ಮಾಡೋ ಕೆಲಸ ಎಲ್ಲ ಏನೇನೋ ಕಳಿಸ್ತಿರ್ತಾರೆ. ಭೂಮಿಕಾ, ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಯ್ತಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಓಹ್, ನಿಮ್ಗೂ ಮೆಸೇಜ್ ಬಂತಾ? ನನಗೆ 10 ಕೋಟಿ ಬಂತು. ನಿಮ್ಗೆ ಎಷ್ಟು ಬಂತು? ಫೇಕ್ ಮೆಸೇಜಸ್ ಹೇಳಿ, ಎಷ್ಟು ಬಂತು? ರೀ, ಫೇಕ್ ಮೆಸೇಜ್ ಅಲ್ಲ ರೀ, ನಾನೇ ಮಾಡಿಸಿದ್ದು. ಅಯ್ಯೋ ದೇವ್ರೆ, ಏನಾಯ್ತು? ಆರಾಮಾಗಿದ್ದಾರೆ ತಾನೆ? ಹಾಕಿರೋದು 10 ಕೋಟಿ ರೂಪಾಯಿ. ಅದರಲ್ಲಿ ಏನ್ರಿ ಇದೆ? ಏನಿದೆಯಾ? ಏನಿಲ್ಲ ಅಂತೇಳಿ 10 ಕೋಟಿ. ಇಷ್ಟೊಂದು ದುಡ್ಡು ನನ್ನ ಕನಸಲ್ಲೂ ನೋಡಿರ್ಲಿಲ್ಲ. ಅಲ್ಲ, ನನಗೆ ಯಾಕೆ ಇಷ್ಟೊಂದು ಕಾಸು? ನಾನು ಏನು ಮಾಡಲಿ? ಏನ್ರಿ ಈಗ ಹೇಳ್ತಾ ಇದ್ದೀರಾ? ನಿಮ್ಮ ಡೇ ಟು ಡೇ ಖರ್ಚಿರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸಾರಿ, ನಾನು ಇಷ್ಟು ದಿವಸ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಈಗ ಅನಿಸ್ತಾ ಇದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಅದಕ್ಕೆ ನಿಮ್ಮ ಖರ್ಚಿಗೆ ಅಂತ 10 ಕೋಟಿ ದುಡ್ಡು ಹಾಕ್ಸಿದೆ. ಖರ್ಚಿಗೆ 10 ಕೋಟಿನಾ? ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ, ಇನ್ನೂ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸಂಕೋಚ ಪಟ್ಕೋಬೇಡಿ, ಬೇಕಾದಾಗೆಲ್ಲ. ಅಯ್ಯೋ ಪ್ಲೀಸ್, ಇರೋದೇ ನನಗೆ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಇನ್ನೇನು ಹೆಚ್ಚೇನು ಬೇಡ. ನನಗೇನು ಮಹಾ ದೊಡ್ಡ ಖರ್ಚು. ನನಗೆ ಇಷ್ಟೊಂದು ದುಡ್ಡೆಲ್ಲ ಬೇಡ ಪ್ಲೀಸ್. ನೀವು ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಗೆ ದುಡ್ಡು ಬೇಕಾದಾಗ ಯಾರನ್ನ ಕೇಳ್ತೀರಾ? ಇದು ನಿಮಗೆ ಅಂತಾನೆ ಕೊಟ್ಟಿರೋದು, ಇಟ್ಕೊಳ್ಳಿ ಪ್ಲೀಸ್. ನನಗೆ ಪ್ಲೀಸ್ ಇದ್ರ ಬಗ್ಗೆ ಇನ್ ಡಿಸ್ಕಷನ್ ಬೇಡ. ನನ್ನ ಸಮಾಧಾನಕ್ಕೋಸ್ಕರನಾದರೂ ನಿಮ್ಮ ಹತ್ರ ಇಟ್ಕೊಳ್ಳಿ ಪ್ಲೀಸ್. ಪ್ಲೀಸ್. ಕೋಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.